Hi, good morning students. In our last class, we have completed the classification of fungi. Classification of fungi ಇಲ್ಲಿ ನಾವೇನೇನು ನೋಡಿದ್ವಿ ಅಂದರೆ the four classes. That four classes are, one is Phycomycetes, second one is Ascomycetes, third one Basidiomycetes, and fourth one Deuteromycetes. ಫಂಗೈನ ಕ್ಲಾಸಸ್ನ ಹೇಗೆ ಡಿವೈಡ್ ಮಾಡಿದ್ರು, ಆ ಕ್ಲಾಸಸ್ಸಲ್ಲಿರುವಂಥ ಕ್ಯಾರೆಕ್ಟರ್ಸ್ ಯಾವ ಥರ ಇದೆ, ಇದಿಷ್ಟನ್ನ ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಓಕೆ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ಪ್ರತಿಯೊಂದು ಕ್ಲಾಸ್ ನೇಮ್ನ ನೀಟಾಗಿ ಏನು ಮಾಡಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವೈರಸಸ್, ವೈರಾಯ್ಡ್ಸ್ ಆ್ಯಂಡ್ ಲೈಕೆನ್ಸ್. ಇಲ್ಲಿ ನೋಡಿ, 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ನೋಡ್ತಾ ಬಂದ್ವಿ. 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ವಾಸ್ ಪ್ರಪೋಸ್ಡ್ ಬೈ R.H. ವಿಟೇಕರ್. R.H. ವಿಟೇಕರ್ ಏನು ಮಾಡಿದ್ರು, 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ನ ಪ್ರಪೋಸ್ ಮಾಡಿದ್ರು. 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನು ನೋಡಿದ್ದು ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ. ಬಟ್ ಇಲ್ಲಿ ನೋಡಿ, ಈ ಚಾಪ್ಟ್ರಲ್ಲಿ ನಾವು ಸ್ಟಡಿ ಮಾಡಿದ್ದು ಬರೀ 3 ಕಿಂಗ್ಡಮ್ನ ಮಾತ್ರ ಸ್ಟಡಿ ಮಾಡಿದ್ವಿ. ಪ್ಲಾಂಟೆ ಮತ್ತು ಅನಿಮೇಲಿಯಾ ಏನಾಗಿದೆ ಸಪ್ರೇಟ್ ಚಾಪ್ಟ್ರಲ್ಲಿ ಪ್ರೆಸೆಂಟ್ ಇದೆ. ಹಾಗಾಗಿ ಆ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಏನು ಮಾಡ್ತೀವಿ, ಅದರದ್ದು ಡೀಟೇಲ್ ಇನ್ಫಾರ್ಮೇಷನ್ ಏನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನಾವು ಈಗ ಏನು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಸ್ಟಡಿ ಮಾಡಿದ್ವಿ, ಈ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನಲ್ಲಿ ಎಲ್ಲೂ ವೈರಸಸ್ನ ಬಗ್ಗೆ, ವೈರಾಯ್ಡ್ಸ್ ಬಗ್ಗೆ ಮತ್ತು ಲೈಕೆನ್ಸ್ ಬಗ್ಗೆ ಸ್ಟಡಿ ಮಾಡಿಲ್ಲ. ಹಾಗಾಗಿ ಪಾಯಿಂಟ್ ನೋಡ್ದು ನೋಡಿ, ಇನ್ ದಿ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಆಫ್ ವಿಟೇಕರ್ ದೇರ್ ಈಸ್ ನೋ ಮೆನ್ಷನ್ ಆಫ್ ಸಮ್ ಎಸೆಲ್ಯುಲರ್ ಆರ್ಗ್ಯಾನಿಸಮ್. ಎಲ್ಲೂ ಸಹ ನಾವು ಎಸೆಲ್ಯುಲರ್ ಆರ್ಗ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡಲಿಲ್ಲ. ವೈರಸಸ್, ವೈರಾಯ್ಡ್ಸ್ ಮತ್ತು ಲೈಕೆನ್ಸ್ ಬಗ್ಗೆ ಎಲ್ಲೂ ಸ್ಟಡಿ ಮಾಡಲಿಲ್ಲ. ಹಾಗಾಗಿ ಇದನ್ನು ನಾವೇನು ಮಾಡ್ತಿದ್ದೀವಿ, ಈಗ ಸಪ್ರೇಟಾಗಿ ಸ್ಟಡಿ ಮಾಡ್ತಿದ್ದೀವಿ. ವೈರಸಸ್ಸಲ್ಲಿ ಏನು ಕ್ಯಾರೆಕ್ಟರ್ಸ್ ಇದೆ, ವೈರಾಯ್ಡ್ಸ್ ಅಂದರೆ ಏನು, ಲೈಕೆನ್ಸ್ ಅಂದರೆ ಏನು, ಇದಿಷ್ಟನ್ನ ಏನು ಮಾಡ್ತೀವಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಈಗ ಒನ್ ಬೈ ಒನ್ ನೋಡೋಣ. ದಿ ಫಸ್ಟ್ ಒನ್ ಈಸ್ ವೈರಸಸ್. ಈಗ ವೈರಸಸ್ ಅಂದ್ಕೊಳ್ಳೆ ಫಸ್ಟ್ ನಮ್ಮ ಮೈಂಡಲ್ಲಿ ಬರುವಂಥ ಥಿಂಗ್ಸ್ ಏನು ಅಂದರೆ, ದೆ ಕಾಸಸ್ ಡಿಸೀಸ್ನ ಕಾಸ್ ಮಾಡುತ್ತೆ. ಈಗ ವೈರಲ್ ಫೀವರ್, ಅಥವಾ ನೀವು ಕೇಳಿರ್ಬೋದು ವೈರಲ್ ಫೀವರ್ ಅಂತ ಬರುತ್ತೆ. ಕಾಮನ್ ಕೋಲ್ಡ್, ದಿ ಕಾಮನ್ ಕೋಲ್ಡ್ ಈಸ್ ಕಾಸ್ಡ್ ಬೈ ರೈನೋ ವೈರಸ್ ಅಂತ ಒಂದು ವೈರಸ್ ಏನು ಮಾಡುತ್ತೆ, ನಮಗೆ ಕಾಮನ್ ಕೋಲ್ಡ್ನ ಏನು ಮಾಡುತ್ತೆ, ಕಾಸ್ ಮಾಡುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್, HIV ಅಂತ ಕೇಳಿದ್ದೀವಿ. HIV ಈಸ್ ಆಲ್ಸೋ ವೈರಲ್ ಇನ್ಫೆಕ್ಷನ್ ಅಥವಾ ವೈರಲ್ ಡಿಸೀಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಅಂದರೆ ನಾವು ವೈರಸಸ್ ಅಂತ ನೋಡಿದ್ಕೊಳ್ಳೆ ಇಟ್ ಕಾಸಸ್ ದಿ ಡಿಸೀಸ್ನ ಕಾಸ್ ಮಾಡುತ್ತೆ. ಅಗೇನ್ ಏನು ಮಾಡುತ್ತೆ, ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಆರ್ ಸಮ್ಟೈಮ್ ಇಟ್ ಕಾಸಸ್ ದಿ ಡೆತ್ನ ಸಹ ಏನು ಮಾಡುತ್ತೆ, ಕಾಸ್ ಮಾಡುತ್ತೆ. ಹಾಗಾದರೆ ಈಗ ವೈರಸಸ್ ಅಂದ್ಕೊಳ್ಳಿ ನಮ್ಮ ಮೈಂಡಲ್ಲಿ ಬರುವಂಥ ಫಸ್ಟ್ ಕ್ವಶನ್ ಏನು ಅಂದರೆ, ದಿ ವೈರಸಸ್ ಆರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಐದರ್ ವೈರಸಸ್ ಆರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಇಲ್ಲಿ ನೋಡಿ, ಕಾಂಪೊನೆಂಟ್ಸ್ನ ನಾವು ನೋಡ್ತಾ ಹೋದರೆ ಈಗ ನಾನ್ ಲಿವಿಂಗ್. ಈಗ ನಮಗಿರುವಂಥ ಫಸ್ಟ್ ಕ್ವಶನ್ ಏನು ಅಂದರೆ, ವೈರಸಸ್ ಆರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಓಕೆ, ಇಲ್ಲಿ ನೋಡಿ, ಫಸ್ಟ್ ನಾನ್ ಲಿವಿಂಗ್ ಅಂದ್ಕೊಳ್ಳಿ, ನೋ ಕಾಂಪೊನೆಂಟ್ಸ್ ಆಫ್ ಸೆಲ್. ನೋ ಕಾಂಪೊನೆಂಟ್ಸ್ ಆಫ್ ಸೆಲ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಆರ್ಗ್ಯಾನಿಸಮ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ದಟ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸಿಂದ ಏನಾಗಿರುತ್ತೆ, ಫಾರ್ಮೇಷನ್ ಆಗುತ್ತೆ. ದಟ್ ಸೆಲ್ಸ್ ಆರ್ ಕನ್ಸಿಡರ್ ಆಸ್ ಎ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಆರ್ಗ್ಯಾನಿಸಮ್ ಫಾರ್ಮೇಷನ್ ಆಗಬೇಕಂದ್ರೆ ಸೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಬಟ್ ಇಲ್ಲಿ ಯಾವಾಗ ವೈರಸಸ್ ಅಂತ ನೋಡ್ತೀವಿ, ಇಲ್ಲಿ ವೈರಸಸ್ಸಲ್ಲಿ ದೆರ್ ಈಸ್ ನೋ ಸೆಲ್ಸ್ಗಳಿರೋದಿಲ್ಲ. ಓಕೆ, ಹಾಗಾಗಿ ನೋ ಕಾಂಪೊನೆಂಟ್ ಆಫ್ ಸೆಲ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತಿದ್ದೀವಿ. ಯಾವಾಗ ಸೆಲ್ಸೇ ಇರಲ್ಲ, ನೋ ಸೆಲ್ ಮೆಂಬ್ರೇನ್ ಇರೋದಿಲ್ಲ. ನೆಕ್ಸ್ಟು ಇನರ್ಟ್ ಅಂದರೆ ಡು ನಾಟ್ ಶೋ. ಓಕೆ, ಡಸ್ ನಾಟ್ ಶೋ ಎನಿ ರೆಸ್ಪಾನ್ಸ್, ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇರೋದಿಲ್ಲ. ಅಂದರೆ ಯಾವಾಗ ಎಕ್ಸ್ಟೀರಿಯರ್ ಎನ್ವೈರ್ಮೆಂಟಲ್ಲಿ ಇರುತ್ತೆ, ಡಸ್ ನಾಟ್ ಶೋ ಎನಿ ರೆಸ್ಪಾನ್ಸ್. ನೆಕ್ಸ್ಟು ನೋ ಮೆಟಬಾಲಿಸಮ್ when they are present outside. No reproduction on its own. ಯಾವಾಗ ಇದೊಂದೇ ಸಪ್ರೇಟ್ ಆಗಿರುತ್ತೆ, ದೇರ್ ಇಸ್ ನೋ ರೀಪ್ರೊಡಕ್ಷನ್, ತನ್ನ ಪಾಡಿಗೆ ತಾನು ಇದ್ಬಿಡುತ್ತೆ. ಹಾಗಾಗಿ ಇದಿಷ್ಟನ್ನು ನಾವೇನಂತೀವಿ ಅಂದರೆ ನಾನ್ ಲಿವಿಂಗ್ ಕ್ಯಾರೆಕ್ಟರ್ಸ್ ಆಫ್ ವೈರಸ್ ಅಂತೇಳಿ ಕರಿತೀವಿ. ಅದೇ ಥರ ಲಿವಿಂಗ್ ಕ್ಯಾರೆಕ್ಟರ್ಸ್ ನೋಡಿ, ಇನರ್ಟ್ ಓನ್ಲಿ ಔಟ್ಸೈಡ್ ಎ ಲಿವಿಂಗ್ ಹೋಸ್ಟ್. ಯಾವಾಗ ಲಿವಿಂಗ್ ಹೋಸ್ಟ್ನಿಂದ ಹೊರಗಡೆ ಇರುತ್ತೆ, ಅಂದರೆ ಇನ್ನೊಂದು ಹೋಸ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಇದನ್ನು ವೈರಸ್ ಅಂತ ಮಾಡಿ, ಇದನ್ನು ಹೋಸ್ಟ್ ಅಂತ ಮಾಡಿ. ಓಕೆ, ಯಾವಾಗ ವೈರಸಸ್ಸು ಸಪ್ರೇಟಾಗಿ ಇಟ್ಸೆಲ್ಫ್ ತನ್ನ ಪಾಡಿಗೆ ತಾನೇ ಇರುತ್ತೆ, ಅಗೇನ್ ನಾವು ಅಬ್ಸರ್ವ್ ಮಾಡೋದು ಇನರ್ಟ್ ಅಂತ ನೋಡ್ತೀವಿ. ಯಾವುದೇ ರೀತಿಯಾದ ರೆಸ್ಪಾನ್ಸ್ ತೋರಿಸಲ್ಲ. ದೆರ್ ಇಸ್ ನೋ ಮೆಟಬಾಲಿಸಮ್ ಆ್ಯಂಡ್ ಆಲ್ಸೋ ದೆರ್ ಇಸ್ ನೋ ರೀಪ್ರೊಡಕ್ಷನ್ ಅಂತೇಳಿ ತೋರಿಸ್ತೀವಿ. ಓಕೆ, ಈಗ ಲಿವಿಂಗ್ ಕ್ಯಾರೆಕ್ಟರ್ ಅಂತ ಬಂದ ಕೂಡಲೇ ಇನರ್ಟ್ ಓನ್ಲಿ ಔಟ್ಸೈಡ್ ಎ ಲಿವಿಂಗ್ ಹೋಸ್ಟ್ನಿಂದ ಯಾವಾಗ ಹೊರಗಡೆ ಇರುತ್ತೆ ಆಗ ಮಾತ್ರ ರೆಸ್ಪಾನ್ಸ್ ತೋರಿಸಲ್ಲ. ಯಾವಾಗ ಲಿವಿಂಗ್ ಹೋಸ್ಟ್ಗೆ ಬಂದು ಕಾಂಟ್ಯಾಕ್ಟ್ ಆಗುತ್ತೆ ನೋಡಿ, ಯಾವಾಗ ವೈರಸ್ ಬಂದು ಲಿವಿಂಗ್ ಹೋಸ್ಟ್ಗೆ ಕಾಂಟ್ಯಾಕ್ಟ್ ಆಯಿತು, ಇಮಿಡಿಯೇಟ್ಲಿ ದೇ ಕ್ಯಾನ್ ರೀಪ್ರೊಡ್ಯೂಸ್ ವೆನ್ ಇನ್ಸೈಡ್ ದಿ ಲಿವಿಂಗ್ ಹೋಸ್ಟ್.
ಲಿವಿಂಗ್ ಹೋಸ್ಟ್ ಒಳಗೆ ಬಂದ ಕೂಡಲೇ ಏನಾಗುತ್ತೆ, ಅಗೇನ್ ತನ್ನ ಆಕ್ಟಿವಿಟಿನ ಏನು ಮಾಡುತ್ತೆ, ಬಿಗಿನ್ ಮಾಡುತ್ತೆ, ರೀಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ಅಂದರೆ ಇಲ್ಲಿ ಸಿಂಪಲ್ ಕಂಪ್ಯಾರಿಸನ್, ವ್ಯಾನ್ ದೇ ಆರ್ ಪ್ರೆಸೆಂಟ್ ಔಟ್ಸೈಡ್ ದ ಪ್ರೆಸೆಂಟ್ ಇಟ್ ಸೆಲ್ಫ್, ತನ್ನ ಪಾಡಿಗೆ ತಾನೇ ಇರುತ್ತೆ, ಈ ಥರದ ಯಾವ ಕ್ಯಾರೆಕ್ಟರ್ಸ್ನ ನಾವು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಯಾವಾಗ ಲಿವಿಂಗ್ ಹೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಇಮಿಡಿಯೇಟ್ಲಿ ದೇ ಕ್ಯಾನ್ ಶೋ ಆರ್ ದೇ ಕ್ಯಾನ್ ರೀಪ್ರೊಡ್ಯೂಸ್ ವ್ಯಾನ್ ಇನ್ಸೈಡ್ ದಿ ಲಿವಿಂಗ್ ಹೋಸ್ಟ್. ಲಿವಿಂಗ್ ಹೋಸ್ಟ್ ಒಳಗೆ ಬಂದ ಕೂಡ ಏನಾಗುತ್ತೆ, ರೀಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಪಾರ್ಟಿಸಿಪೇಟ್ ಆಗುತ್ತೆ. ಆ್ಯಂಡ್ ದೀಸ್ ವೈರಸಸ್ ಪೊಸೆಸಸ್ ಜೆನೆಟಿಕ್ ಮೆಟೀರಿಯಲ್. ಯಾವುದು ಜೆನೆಟಿಕ್ ಮೆಟೀರಿಯಲ್ ಅಂದರೆ ಐದರ್ RNA ಆರ್ DNA ವಿಚ್ ಆ್ಯಕ್ಟ್ ಆ್ಯಸ್ ಎ ಜೆನೆಟಿಕ್ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ಆಗಿ ಏನಾಗುತ್ತೆ, ವೈರಸಸ್ಸಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. RNA ಬೇಕಾದ್ರೂ ಇರ್ಬೋದು ಅಥವಾ DNA ಬೇಕಾದ್ರೂ ಇರ್ಬೋದು. ಇದು ನಾವು ಲಿವಿಂಗ್ ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡ್ತೀವಿ. ಅಂದರೆ ಫೈನಲಿ ನಮಗೆ ಸಿಕ್ಕಿದ್ದೇನು ಅಂದರೆ, ದೀಸ್ ಟೂ ಸ್ಟೇಟ್ಮೆಂಟ್ ಪ್ರೂವ್ ದಟ್ ವೆನ್ ದಿ ವೈರಸಸ್ ದೇ ಆರ್ ಪ್ರೆಸೆಂಟ್ ಇಟ್ ಸೆಲ್ಫ್, when the viruses are present itself, they are non-living. When the viruses are depends on the host, they are living they show living characters. ಇದು ಈ ಸ್ಟೇಟ್ಮೆಂಟ್ನ ಮೀನಿಂಗ್. ಓಕೆ, ಫೈನಲಿ ನೋಡಿ, ಇವೆರಡೂ ಸ್ಟೇಟ್ಮೆಂಟ್ನ ನಾವು ನೋಡಾದ್ಮೇಲೆ ಫೈನಲಿ ವಿ ಪ್ರೂವ್ ದಟ್ when the viruses are present itself, they are non-living. When the viruses are depends on the host, ದೇ ಶೋ ಲಿವಿಂಗ್ ಕ್ಯಾರೆಕ್ಟರ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ನಿಮ್ಗೆ ಇದು ಮೀನಿಂಗ್ ಗೊತ್ತಾಯಿತು, ವೈರಸಸ್ ಆರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ದಿ ಕ್ಯಾರೆಕ್ಟರ್ಸ್ ಆಫ್ ವೈರಸ್. ವೈರಸಸ್ಸಲ್ಲಿ ನಾವೇನು ಕ್ಯಾರೆಕ್ಟರ್ಸ್ ನೋಡ್ತೀವಿ? ಇಲ್ಲಿ ನೋಡಿ, ಕ್ಯಾರೆಕ್ಟರ್ಸ್ ವೈಸ್ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಕ್ಯಾರೆಕ್ಟರ್ ನಿಮಗೆ ಗೊತ್ತಿದೆ, ಎ ಸೆಲ್ಯುಲಾರ್. ಎ ಸೆಲ್ಯುಲಾರ್ ಅಂದರೆ ನೀವು ಇದುವರೆಗೂ ಕೇಳಿರೋದು ಯೂನಿಸೆಲ್ಯುಲಾರ್ ಅಂತೇಳಿ ಕರಿತೀವಿ. ದಿ ಆರ್ಗ್ಯಾನಿಸಮ್ ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್, ದೇ ಆರ್ ಕನ್ಸಿಡರ್ ಆಸ್ ಎ ಯೂನಿಸೆಲ್ಯುಲಾರ್. ಸಮ್ ಟೈಮ್ ದೇ ಆರ್ ಮೇಡ್ ಅಪ್ ಆಫ್ ಮೆನಿ ನಂಬರ್ ಆಫ್ ಸೆಲ್, ದೇ ಆರ್ ಕನ್ಸಿಡರ್ ಆಸ್ ಎ ಮಲ್ಟಿ ಸೆಲ್ಯುಲಾರ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಬಟ್ ಇಲ್ಲಿ ದಿ ವೈರಸಸ್ ಆರ್ ಎ ಸೆಲ್ಯುಲಾರ್, ದೇರ್ ಇಸ್ ನೋ ಸೆಲ್ ಆ್ಯಂಡ್ ಸೆಲ್ ಮೆಂಬ್ರೇನ್. ಎ ಸೆಲ್ಯುಲಾರ್ ದಿ ಫಸ್ಟ್ ಕ್ಯಾರೆಕ್ಟರ್, ನೋ ಸೆಲ್, ಎಕ್ಸ್ಟ್ರೀಮ್ಲಿ ಸ್ಮಾಲ್, ವೆರಿ ಸ್ಮಾಲರ್ ಸೈಜಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ವೆನ್ ಯು ಕಂಪೇರ್ ಟು ದಿ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾಗಿಂತ ಸಣ್ಣ ಸೈಜಲ್ಲಿ ನಾವೇನು ಮಾಡ್ತೀವಿ, ವೈರಸಸ್ನ ಅಬ್ಸರ್ವ್ ಮಾಡ್ತೀವಿ. ದಟ್ಸ್ ವೈ ಎಕ್ಸ್ಟ್ರೀಮ್ಲಿ ಸ್ಮಾಲ್. ನೆಕ್ಸ್ಟ್ ನೋಡಿ, ದಿ ವೈರಸ್ ಟರ್ಮ್ಡ್ ಬೈ, ಅಂದರೆ ಈ ವೈರಸ್ ಅನ್ನೋ ಟರ್ಮ್ನ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು. ವೈರಸ್ ಅಂದ್ರೆ ನೋಡಿ, ಐದರ್ ದಿ ವೈರಸ್ ಅಂದ್ರೆ ಮೀನಿಂಗ್ ಪಾಯ್ಸನ್ ಆರ್ ವೆನಮ್ ಅಂತೇಳಿ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಓಕೆ, ದಿ ವೈರಸ್ ವಾಸ್ ಟರ್ಮ್ಡ್ ಬೈ ಆರ್ ಗಿವನ್ ಬೈ ಇವಾನೋಸ್ಕಿ ಇನ್ 1892. ಈ ವೈರಸ್ ಅನ್ನೋ ಒಂದು ಟರ್ಮ್ನ ಫಸ್ಟ್ ನಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದ ಸೈಂಟಿಸ್ಟ್ ಯಾರು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಇವಾನೋಸ್ಕಿ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡಿದ್ರು, ಇದನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ರು. ಓಕೆ, ನೆಕ್ಸ್ಟು ದಿ ವೈರಸಸ್ ಆರ್ ಆಬ್ಲಿಗೇಟ್ ಪ್ಯಾರಾಸೈಟ್. ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿದೆ ಪ್ಯಾರಾಸೈಟ್ ಅಂದರೆ ಮೀನಿಂಗ್ ಗೊತ್ತಾಗಿದೆ. ದೋಸ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಇಂಡಿವಿಜುವಲ್, ದಟ್ ಕನ್ಸಿಡರ್ ಆಸ್ ಎ ಪ್ಯಾರಾಸೈಟ್ಸ್ ಅಂತೇಳಿ ಕರಿತೀವಿ. ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಅಂದರೆ ದಿ ಪ್ಯಾರಾಸೈಟ್ ದೇ ಒಬ್ಟೈನ್ ದರ್ ಫುಡ್ ಫ್ರಮ್ ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಿ ಲಿವಿಂಗ್ ಆರ್ಗ್ಯಾನಿಸಮ್, ದಟ್ ಕನ್ಸಿಡರ್ ಆಸ್ ಎ ಆಬ್ಲಿಗೇಟ್ ಪ್ಯಾರಾಸೈಟ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈಗ ಟೋಟಲಿ 2 ಸ್ಲೈಡ್ ನೋಡಿದ್ವಿ. ಫಸ್ಟ್ ಸ್ಲೈಡಲ್ಲಿ ಲಿವಿಂಗ ನಾನ್ ಲಿವಿಂಗ, ಫೈನಲಿ ಏನಂತ ಪ್ರೂವ್ ಮಾಡಿದ್ವಿ ಅಂತ. ಇಲ್ಲಿ ವೈರಸಸ್ಸಲ್ಲಿರುವಂಥ ಕ್ಯಾರೆಕ್ಟರ್ಸ್ಗಳನ್ನ ಏನು ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ದಾರೆ ಸ್ಟ್ರಕ್ಚರ್ ಆಫ್ ವೈರಸ್. ಸ್ಟ್ರಕ್ಚರ್ ಆಫ್ ವೈರಸಸ್ ಅಲ್ಲಿ ನೋಡಿ, ವೈರಸ್ ಇಸ್ ಎ ನ್ಯೂಕ್ಲಿಯೋಪ್ರೋಟೀನ್. ನ್ಯೂಕ್ಲಿಯೋಪ್ರೋಟೀನ್ ಅಂದರೆ when the protein which are associated with the genetic material, when ಇಲ್ಲಿ ನೋಡಿ, ವೈರಸ್ ಈಸ್ ಎ ನ್ಯೂಕ್ಲಿಯೋಪ್ರೋಟೀನ್ ಅನ್ನೋದೆ. ನ್ಯೂಕ್ಲಿಯೋಪ್ರೋಟೀನ್ ಅಂದರೆ when the protein are associated with the genetic material, the genetic material is DNA or RNA. ಅಂದರೆ DNA ಅಥವಾ RNA ಜೊತೆ ಪ್ರೋಟೀನು ಅಸೋಸಿಯೇಟ್ ಆಗಿತ್ತು ಅಂದರೆ ದಟ್ ಕನ್ಸಿಡರ್ ಆಸ್ ಎ ನ್ಯೂಕ್ಲಿಯೋಪ್ರೋಟೀನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ವೈರಸ್ ಈಸ್ ಎ ನ್ಯೂಕ್ಲಿಯೋಪ್ರೋಟೀನ್ ಆ್ಯಂಡ್ ದಿ ವೈರಸ್ ಕಂಟೈನ್ ಒನ್ ಈಸ್ ಪ್ರೋಟೀನ್ ಪ್ರೆಸೆಂಟ್ ಇದೆ. ನೆಕ್ಸ್ಟು ದಿ ಜೆನೆಟಿಕ್ ಮೆಟೀರಿಯಲ್ ದಟ್ ಕುಡ್ ಬಿ ಐದರ್ RNA ಆರ್ DNA. ಈಗ ಫಾರ್ ಎಕ್ಸಾಂಪಲ್ ಒಂದು ವೈರಸ್ನ ನೋಡ್ತಾ ಇದ್ದೀರಾ,
ಈಗ ವೈರಸ್ನ ಅಬ್ಸರ್ವ್ ಮಾಡ್ತಾ ಜೆನೆಟಿಕ್ ಮೆಟೀರಿಯಲ್ ಅಂತ ನೋಡಿದ ಕೂಡಲೇ ಆ ವೈರಸ್ಸಲ್ಲಿ ಐದರ್ RNA ಇರ್ಬೋದು DNA ಇರ್ಬೋದು, ಎರಡು ಒಟ್ಟಿಗೆ ಇರಲ್ಲ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ವೈರಸ್ ಅಂತ ಮಾಡಿ, ಈ ವೈರಸ್ಸಲ್ಲಿ ಈಗ ನೀವು ಜೆನೆಟಿಕ್ ಮೆಟೀರಿಯಲ್ ನೋಡ್ತೀರಾ. ಜೆನೆಟಿಕ್ ಮೆಟೀರಿಯಲ್ ಐದರ್ RNA ಇರ್ಬೋದು ಅಥವಾ DNA ಆಗಿರ್ಬೋದು, ಪ್ರೆಸೆಂಟ್ ಇರ್ಬೋದು. ಇದನ್ನು ನಾವೆಲ್ಲಿ ನೋಡ್ತೀವಿ ಅಂದರೆ ವೈರಸಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಅಬ್ಸರ್ವ್ ಮಾಡುವಂಥ ಥಿಂಗ್ಸ್ ಅಂದರೆ ದಿ ವೈರಸಸ್ ಅಲ್ಲಿ ವಿ ಹ್ಯಾವ್ ಟು ಮೈನ್ಲಿ ಅಬ್ಸರ್ವ್ ಎ ಪ್ರೋಟೀನ್ ಕೋಟ್. ಪ್ರೋಟೀನ್ ಕೋಟ್ ಪ್ರೆಸೆಂಟ್ ಇದೆ. ದಟ್ ಪ್ರೋಟೀನ್ ಕೋಟ್ ಆರ್ ಕನ್ಸಿಡರ್ ಆಸ್ ಕ್ಯಾಪ್ಸಿಡ್ ಅಂತೇಳಿ ಕರಿತೀವಿ. ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. The third point is the protein coat called capsid. The virus contain a protein coat. That protein coat is considered as capsid, and these capsid which provide protection to the nucleic acid. ಏನು ನೀವು ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿದ್ರಲ್ಲ, RNA ಅಥವಾ DNA, ಆ RNA ಅಥವಾ DNAಗೆ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಕ್ಯಾಪ್ಸಿಡ್ಸ್ ಆಗಿರುತ್ತೆ. ದಿ ಕ್ಯಾಪ್ಸಿಡ್ಸ್ ಆರ್ ನಥಿಂಗ್ ಬಟ್ ಎ ಪ್ರೋಟೀನ್ ಕೋಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ವೈರಸ್. ದಟ್ ಪ್ರೋಟೀನ್ ಕೋಟ್ ಆರ್ ಕನ್ಸಿಡರ್ ಆಸ್ ಎ ಕ್ಯಾಪ್ಸಿಡ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ನಿಮಗೆ ನೀಟಾಗಿ ಗೊತ್ತಾಗಬೇಕು ಅಂದರೆ ಇಲ್ಲಿ ನಿಮಗೆ ಟೊಬ್ಯಾಕೊ ಮೊಸಾಕ್ ವೈರಸ್ ಇದೆ, TMV ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ನಿಮಗೆ RNA ಕಾಣಿಸ್ತಾ ಇದೆ, ಜೆನೆಟಿಕ್ ಮೆಟೀರಿಯಲ್. ಈ ಜೆನೆಟಿಕ್ ಮೆಟೀರಿಯಲ್ ನಿಮಗೆ ರೆಡ್ ಕಲರ್ಲಿ ಕಾಣಿಸ್ತಾ ಇದೆ ನೋಡಿ. ಇಟ್ ಈಸ್ ಅನ್ ಜೆನೆಟಿಕ್ ಮೆಟೀರಿಯಲ್. ಈ ಜೆನೆಟಿಕ್ ಮೆಟೀರಿಯಲ್ನ ಸುತ್ತ ನಾವೇನು ನೋಡ್ತೀವಿ ಅಂದರೆ ವಿ ಹ್ಯಾವ್ ಟು ಅಬ್ಸರ್ವ್ ಎ ಪ್ರೋಟೀನ್ ಕೋಟ್. ದಟ್ ಪ್ರೋಟೀನ್ ಕೋಟ್ ಆರ್ ಕನ್ಸಿಡರ್ ಆಸ್ ಎ ಕ್ಯಾಪ್ಸಿಡ್ಸ್ ಅಂತೇಳಿ ಕರಿತೀವಿ. ಈ ಕ್ಯಾಪ್ಸಿಡ್ಸ್ ಅಲ್ಲಿ ಏನಾಗುತ್ತೆ, ಫರ್ದರ್ ವಿ ಹ್ಯಾವ್ ಟು ಸಿ ದಿ ಹೆಲಿಕಲ್ ಸ್ಟ್ರಕ್ಚರ್. ದಟ್ ಹೆಲಿಕಲ್ ಸ್ಟ್ರಕ್ಚರ್ ಆರ್ ಕನ್ಸಿಡರ್ ಆಸ್ ಎ ಕ್ಯಾಪ್ಸೋಮಿಯರ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ಇಲ್ಲಿ ಕ್ಯಾಪ್ಸಿಡ್ ಅಂದರೆ ಒಂದು ಇಂಪಾರ್ಟೆಂಟ್ ಥಿಂಗ್, ಇಟ್ ಈಸ್ ನಥಿಂಗ್ ಬಟ್ ಎ ಪ್ರೋಟೀನ್ ಕೋಟ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದೀಸ್ ಪ್ರೋಟೀನ್ ಕೋಟ್, ಇಲ್ಲೇನು ಕ್ಯಾಪ್ಸಿಡ್ ಕಾಣಿಸ್ತಾ ಇದೆ, ದೀಸ್ ಪ್ರೋಟೀನ್ ಕೋಟ್ ವಿಚ್ ಪ್ರೊವೈಡ್ ಪ್ರೊಟೆಕ್ಷನ್ ಟು ದಿ ಜೆನೆಟಿಕ್ ಮೆಟೀರಿಯಲ್ಗೆ ಏನು ಮಾಡುತ್ತೆ, ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಈಗ ಪ್ರೀವಿಯಸ್ ಪಾಯಿಂಟ್ ವೈಸ್ ಅಬ್ಸರ್ವ್ ಮಾಡಿದ್ದಾರೆ. ಪ್ರೋಟೀನ್ ಕೋಟ್ ಇಸ್ ಕಾಲ್ಡ್ ಕ್ಯಾಪ್ಸಿಡ್. ಕ್ಯಾಪ್ಸಿಡ್ ಕಂಟೈನ್ಸ್ ಹೆಲಿಕಲ್ ಅರೇಂಜ್ಮೆಂಟ್ ಆಫ್ ಕ್ಯಾಪ್ಸೋಮಿಯರ್ಸ್. ಅಂದರೆ ಇಲ್ಲಿ ನೋಡಿ, ಈಗ ಪ್ರೀವಿಯಸ್ ಈ ಥರ ನೋಡಿದ್ವಿ ಜೆನೆಟಿಕ್ ಮೆಟೀರಿಯಲ್, ಕ್ಯಾಪ್ಸಿಡ್ಸ್ ಅಂತ ಕರೆದ್ರಿ. ಇದರಲ್ಲಿರುವಂಥ ಹೆಲಿಕಲ್ ಅರೇಂಜ್ಮೆಂಟ್, ದಿ ಹೆಲಿಕಲ್ ಅರೇಂಜ್ಮೆಂಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಕ್ಯಾಪ್ಸಿಡ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕ್ಯಾಪ್ಸೋಮಿಯರ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈ ಸ್ಟ್ರಕ್ಚರ್ ನಾವೆಲ್ಲಿ ನೋಡ್ತೀವಿ, ವೈರಸಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಸ್ಟ್ರಕ್ಚರಲ್ಲಿ ದಿ ವೈರಸ್ ಈಸ್ ಎ ನ್ಯೂಕ್ಲಿಯೋ ಪ್ರೋಟೀನ್. ದೇ ಕಂಟೈನ್ ಪ್ರೋಟೀನ್ ಆ್ಯಂಡ್ ಜೆನೆಟಿಕ್ ಮೆಟೀರಿಯಲ್ ಐದರ್ DNA or RNA, and that protein coat is considered as a capsid, and that capsid contain many number of capsomeres ಏನಾಗಿದೆ, ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ನೋಡಿ, ಮೂರು ಇಂಪಾರ್ಟೆಂಟ್ ಥಿಂಗ್ ಇದೆ. ಒನ್ ಈಸ್ ಪ್ಲಾಂಟ್ ವೈರಸಸ್, ಅನಿಮಲ್ ವೈರಸಸ್, ಬ್ಯಾಕ್ಟೀರಿಯಲ್ ವೈರಸಸ್ ಆರ್ ಬ್ಯಾಕ್ಟೀರಿಯೋಫೇಜ್ ಅಂತೇಳಿ ಕರಿತೀವಿ. ಈಗ ಪ್ಲಾಂಟ್ ವೈರಸಸ್ ಅಂದರೆ when the viruses are enter into the plant or which cause the infection to the plant, that one is considered as a plant viruses ಅಂತೇಳಿ ಕರಿತೀವಿ. ಅಂದರೆ ಪ್ಲಾಂಟ್ ಒಳಗೆ ಯಾವಾಗ ಎಂಟರ್ ಆಗುತ್ತೆ ಆರ್ ಪ್ಲಾಂಟಿಗೆ ಇನ್ಫೆಕ್ಷನ್ನ ಕಾಸ್ ಮಾಡ್ತಾ ಹೋದರೆ ದಟ್ ವೈರಸಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪ್ಲಾಂಟ್ ವೈರಸಸ್. ದಿ ಪ್ಲಾಂಟ್ ವೈರಸಸ್, ದಿ ಜೆನೆಟಿಕ್ ಮೆಟೀರಿಯಲ್ ಈಸ್ ಸಿಂಗಲ್ ಸ್ಟ್ಯಾಂಡ್ ಆಫ್ RNA. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಪ್ಲಾಂಟ್ ವೈರಸ್ ಅಂತ ಮಾಡಿ. ಈ ಪ್ಲಾಂಟ್ ವೈರಸಸ್ ಏನಾಗುತ್ತೆ, ಎಂಟರ್ ಇನ್ ಟು ದಿ ಪ್ಲಾಂಟ್ ಆ್ಯಂಡ್ ಕಾಸಸ್ ದಿ ಇನ್ಫೆಕ್ಷನ್. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಪ್ಲಾಂಟ್ ವೈರಸಸ್ ಅಂತೇಳಿ ಕರಿತೀವಿ. ಇನ್ ಪ್ಲಾಂಟ್ ವೈರಸಸ್ ದಿ ಜೆನೆಟಿಕ್ ಮೆಟೀರಿಯಲ್, ನಾವೇನು ಜೆನೆಟಿಕ್ ಮೆಟೀರಿಯಲ್ ನೋಡ್ತೀವಿ, ದಿ ಜೆನೆಟಿಕ್ ಮೆಟೀರಿಯಲ್ ಈಸ್ RNA. ದಟ್ RNA ಈಸ್ ಸಿಂಗಲ್ ಸ್ಟ್ಯಾಂಡಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ಫಸ್ಟ್ ಒನ್ ಆಯಿತು. ನೆಕ್ಸ್ಟು ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿದರೆ ಅನಿಮಲ್ ವೈರಸಸ್. ಅನಿಮಲ್ ವೈರಸಸ್ ಅಂದರೆ ದಿ ವೈರಸಸ್ ವಿಚ್ ಆರ್ ಎಂಟರ್ ಇನ್ ಟು ದಿ ಅನಿಮಲ್ ಆ್ಯಂಡ್ ವಿಚ್ ಕಾಸಸ್ ದಿ ಇನ್ಫೆಕ್ಷನ್, ದೇ ಆರ್ ಕನ್ಸಿಡರ್ ಆಸ್ ಎ ಅನಿಮಲ್ ವೈರಸಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅನಿಮಲ್ ವೈರಸಸ್ ನೋಡಿ, ಐದರ್ ಡಬಲ್ ಸ್ಟ್ಯಾಂಡ್ RNA ಆರ್ DNA. ಡಬಲ್ ಸ್ಟ್ಯಾಂಡ್ RNA ಬೇಕಾದ್ರೂ ಇರ್ಬೋದು ಆರ್ ಡಬಲ್ ಸ್ಟ್ಯಾಂಡ್ DNA ಬೇಕಾದ್ರೂ ಇರ್ಬೋದು, ಬಟ್ ಎರಡು ಒಟ್ಟಿಗೆ ಇರಲ್ಲ. ಕ್ಲೀನಾಗಿ ನೋಡ್ಕೊಳ್ಳಿ. ಐದರ್ DNA ಆರ್ RNA, ಬಟ್ ದೇ ಆರ್ ಪ್ರೆಸೆಂಟ್ ಇನ್ ಡಬಲ್ ಸ್ಟ್ಯಾಂಡಲ್ಲಿ ಏನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ಇದು ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್ ಬ್ಯಾಕ್ಟೀರಿಯಲ್ ವೈರಸ್ ಆರ್ ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ ಅಂದರೆ ದಿ ವೈರಲ್ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾ. ದಿ ವೈರಲ್ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಬ್ಯಾಕ್ಟೀರಿಯೋಫೇಜ್ ಅಂತೇಳಿ ಕರಿತೀವಿ. ಪಾಯಿಂಟ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ದಿ ವೈರಲ್ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಬ್ಯಾಕ್ಟೀರಿಯೋಫೇಜ್ ಅಂತೇಳಿ ಕರಿತೀವಿ. ಇನ್ ಬ್ಯಾಕ್ಟೀರಿಯೋಫೇಜ್
ಡಬಲ್ ಸ್ಟ್ಯಾಂಡ್ಸ್ ಆಫ್ DNA ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ 3 ಪಾಯಿಂಟ್ ಆಯಿತು. ಯಾವಾಗ ಪ್ಲಾಂಟ್ ವೈರಸಸ್ ಅಬ್ಸರ್ವ್ ಮಾಡ್ತೀರಾ, ವಿ ಹ್ಯಾವ್ ಟು ಅಬ್ಸರ್ವ್ ಸಿಂಗಲ್ ಸ್ಟ್ಯಾಂಡ್ RNA ಅಬ್ಸರ್ವ್ ಮಾಡ್ತೀವಿ. ಅನಿಮಲ್ ವೈರಸಸ್ನ ಅಬ್ಸರ್ವ್ ಮಾಡಿದಾಗ ಐದರ್ ಡಬಲ್ ಸ್ಟ್ಯಾಂಡ್ RNA ಆರ್ DNA ಆಗಿರುತ್ತೆ ಪ್ರೆಸೆಂಟ್ ಇದೆ. ಯಾವಾಗ ಬ್ಯಾಕ್ಟೀರಿಯಲ್ ವೈರಸಸ್ ಆರ್ ಬ್ಯಾಕ್ಟೀರಿಯೋಫೇಜ್, ದಿ ವೈರಲ್ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾ ಆರ್ ಕನ್ಸಿಡರ್ ಆಸ್ ಎ ಬ್ಯಾಕ್ಟೀರಿಯೋಫೇಜ್ ಅಂತೇಳಿ ಕರಿತೀವಿ. ದೆ ಕಂಟೈನ್ ಡಬಲ್ ಸ್ಟ್ಯಾಂಡ್ ಆಫ್ DNA ಆಗಿರುತ್ತೆ ಪ್ರೆಸೆಂಟ್ ಇದೆ. ದಿಸ್ ಇಸ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ವೈರಸ್. ಇಲ್ಲಿ ನಾವು ಮೇಯ್ನಾಗೆ ನೋಡಿರುವಂಥ ಪಾಯಿಂಟ್ಸ್ ಏನೇನು ಅಂದರೆ, ನ್ಯೂಕ್ಲಿಯೋ ಪ್ರೋಟೀನ್ ಇದೆ, ಜೆನೆಟಿಕ್ ಮೆಟೀರಿಯಲ್ ಐದರ್ RNA ಆರ್ DNA, ಪ್ರೋಟೀನ್ ಕೋಟ್ ಇಸ್ ಕಾಲ್ಡ್ ಕ್ಯಾಪ್ಸಿಡ್, ಕ್ಯಾಪ್ಸೋಮಿಯರ್ಸ್. ಪ್ಲಾಂಟ್ ವೈರಸಸ್ಸಲ್ಲಿ ಯಾವುದು ಜೆನೆಟಿಕ್ ಮೆಟೀರಿಯಲ್, ಅನಿಮಲ್ ವೈರಸಸ್ ಆ್ಯಂಡ್ ಬ್ಯಾಕ್ಟೀರಿಯೋಫೇಜ್. ಇದಿಷ್ಟು ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ಇಲ್ಲಿ 2 ಫೋಟೋಗ್ರಫಿ ಇದೆ. ಆಲ್ರೆಡಿ ನಾನು ನಿಮಗೆ ಆಗಲೇ ಹೇಳಿದೆ, ಟೊಬ್ಯಾಕೊ ಮೊಸಾಕ್ ವೈರಸ್ TMV ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದ್ರದ್ದು ಸ್ಟ್ರಕ್ಚರ್ ಇದೆ. ಈ ಸ್ಟ್ರಕ್ಚರ್ನ ನೀಟಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಜೆನೆಟಿಕ್ ಮೆಟೀರಿಯಲ್ ಇದೆ, ಕ್ಯಾಪ್ಸಿಡ್ಸು ಕಾಣಿಸ್ತಿದೆ. ಇಲ್ಲಿ ಕಾಣಿಸ್ತಿರೋದು ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ ಅಂದರೆ ನಿಮಗೆ ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ದಿ ವೈರಲ್ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾ ಇಸ್ ಕನ್ಸಿಡರ್ ಆಸ್ ಎ ಬ್ಯಾಕ್ಟೀರಿಯೋಫೇಜ್ ಅಂತೇಳಿ ಕರಿತೀವಿ. ನಿಮಗೆ ಬ್ಯಾಕ್ಟೀರಿಯೋಫೇಜ್ ಏನಾಗುತ್ತೆ ಈ ಥರ ಕಾಣಿಸುತ್ತೆ. ಇವೆರಡೂ ಡಯಾಗ್ರಾಮ್ನ ನೀಟಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಏನು ಮಾಡಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ವೈರಲ್ ಡಿಸೀಸ್. ನಾವು ಇದುವರೆಗೂ ಏನು ನೋಡಿದ್ದು ಅಂದರೆ ವೈರಸಸ್ಸಲ್ಲಿರುವಂಥ ಕ್ಯಾರೆಕ್ಟರ್ಸ್ ನೋಡಿದ್ರಿ, ವೈರಸಸ್ಸಿನ ಸ್ಟ್ರಕ್ಚರ್ ನೋಡಿದ್ರಿ. ಅದೇ ಥರ ವೈರಲ್ ಡಿಸೀಸ್ ನೋಡ್ತಾ ಹೋದರೆ ನಂಬರ್ ಆಫ್ ವೈರಲ್ ಡಿಸೀಸ್ ನೋಡ್ತೀವಿ ನಾವು. ತುಂಬ ದೊಡ್ಡ ಲೀಸ್ಟ್ನೇ ಬರೀಬೋದು. ಅದರಲ್ಲಿ ಕೆಲವೊಂದು ನೋಡ್ತಾ ಹೋದರೆ ಸ್ಮಾಲ್ ಫಾಕ್ಸ್ ವೈರಲ್ ಡಿಸೀಸ್, ಇನ್ಫ್ಲೂಯೆನ್ಸಾ ವೈರಲ್ ಡಿಸೀಸ್, ಮಮ್ಸ್ ವೈರಲ್ ಡಿಸೀಸ್, ಏಡ್ಸ್ ವೈರಲ್ ಡಿಸೀಸ್, ಮೊಸಾಕ್ ಫಾರ್ಮೇಷನ್ ಇನ್ ಪ್ಲಾಂಟ್ಸ್ ಈಸ್ ಎನ್ ವೈರಲ್ ಡಿಸೀಸ್. ಇದೇ ಥರ ನಂಬರ್ ಆಫ್ ಎಕ್ಸಾಂಪಲ್ಸ್ ಇದೆ. ಈ ಎಲ್ಲವೂ ಏನಾಗುತ್ತೆ ವೈರಲ್ ಡಿಸೀಸ್ಗೆ ನಾವೇನು ಮಾಡ್ಬೋದು ಎಕ್ಸಾಂಪಲ್ ಆಗಿ ಏನು ಮಾಡ್ಬೋದು ಚೂಸ್ ಮಾಡ್ಬೋದು. ದಿಸ್ ಇಸ್ ಅಬೌಟ್ ದಿ ವೈರಲ್ ಡಿಸೀಸಸ್. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿವರೆಗೂ ನಾವು ಸ್ಟಡಿ ಮಾಡಿದ್ದೇನು ಅಂದರೆ ವೈರಸಸ್ ಅಂದರೆ ಏನು, ವೈರಸಸ್ ಆರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಗೊತ್ತಾಯ್ತು ಮೀನಿಂಗ್ ನಿಮಗೆ? ವೈರಸಸ್ಸಲ್ಲಿ ಯಾವ ಥರದ ಕ್ಯಾರೆಕ್ಟರ್ಸ್ ಇದೆ, ಕ್ಯಾರೆಕ್ಟರ್ಸ್ ಆದಮೇಲೆ ವೈರಸಸ್ಸಲ್ಲಿ ಯಾವ ಥರ ಸ್ಟ್ರಕ್ಚರ್ ಇದೆ, ಅದೇ ಥರ ವೈರಸ್ಸಿಂದ ಯಾವ ಥರದ ಡಿಸೀಸ್ ಬರುತ್ತೆ. ತುಂಬ ಡಿಸೀಸ್ ಇದೆ, ಕೆಲವೊಂದನ್ನು ಮಾತ್ರ ನಾನು ಏನು ಮಾಡಿದ್ದೀನಿ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿದರೆ ದಟ್ ಈಸ್ ವೈರಾಯ್ಡ್ಸ್. ವೈರಾಯ್ಡ್ಸ್ ಅಂತ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಇಲ್ಲಿ ಪಾಯಿಂಟ್ ನೋಡಿ, ಇನ್ 1971 T.O. Diner discovered a new infectious agent. 1971 ಏನು ಮಾಡಿದ್ರು, T.O. Diner ಏನು ಮಾಡಿದ್ರು, ಒಂದು ಹೊಸ ಇನ್ಫೆಕ್ಷಿಯಸ್ ಏಜೆಂಟ್ನ ಏನು ಮಾಡಿದ್ರು ಡಿಸ್ಕವರ್ ಮಾಡಿದ್ರು. ಇನ್ಫೆಕ್ಷಿಯಸ್ ಏಜೆಂಟ್ ಅಂದರೆ ಯಾರು ಡಿಸೀಸ್ ಕಾಸ್ ಮಾಡ್ತೀರೋ ಅವ್ರನ್ನ ಇನ್ಫೆಕ್ಷಿಯಸ್ ಏಜೆಂಟ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇನ್ 1971 T.O. Diner discovered a new infectious agent. That new infectious agent is smaller than virus. Smaller than virus ಆಗಿದೆ and they cause potato spindle tuber disease. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಏನು ಪಾಯಿಂಟ್ ಇದೆ ಅಂದರೆ 1971 T.O. Diner discovered a new infectious agent. A new infectious agent ಯಾರು ಅಂದರೆ it is nothing but viroids. That viroids is smaller than virus and this viroid cause the disease. That disease is potato spindle tuber disease ಅಂತೇಳಿ ಇದನ್ನು ನೀಟಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ ಬರ್ಕೊಂತ. ಓಕೆ, ನೆಕ್ಸ್ಟ್ ನೋಡ್ತಾ ಹೋದರೆ ಏನು ನಾವು ವೈರಾಯ್ಡ್ಸ್ ನೋಡ್ತೀವಿ, ಈ ವೈರಾಯ್ಡ್ಸಲ್ಲಿ ಪ್ರೋಟೀನ್ ಕೋಟ್ ಇರೋದಿಲ್ಲ. ನಾವು ಪ್ರೀವಿಯಸ್ಸಲ್ಲಿ ಹೇಳಿದ್ವಿ ವೈರಸಸ್ಸಲ್ಲಿ ದಿ ಪ್ರೋಟೀನ್ ಕೋಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ಕರೆದ್ವಿ. ಇಲ್ಲಿ ದೆರ್ ಈಸ್ ನೋ ಪ್ರೋಟೀನ್ ಕೋಟ್ ಬಟ್ ದೆ ಕಂಟೈನ್ RNA ಆಸ್ ಎ ಜೆನೆಟಿಕ್ ಮಟೀರಿಯಲ್. ಪ್ರೀವಿಯಸ್ ನಾವು ವೈರಸಸ್ಸಲ್ಲಿ ಹೇಳ್ತಾ ಐದರ್ RNA ಆರ್ DNA ಅಂತ ಟರ್ಮ್ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಮಾತ್ರ ದಿ RNA ಇಸ್ ದಿ ಜೆನೆಟಿಕ್ ಮೆಟೀರಿಯಲ್ ಆ್ಯಂಡ್ ದಿ RNA ಆಫ್ ದಿ ವೈರಾಯ್ಡ್ ವಾಸ್ ಆಫ್ ಲೋ ಮಾಲಿಕ್ಯುಲರ್ ವೆಯ್ಟ್. ತುಂಬ ಕಡಿಮೆ ಮಾಲಿಕ್ಯುಲರ್ ವೆಯ್ಟ್ ಏನಾಗುತ್ತೆ ವೈರಾಯ್ಡ್ಸಲ್ಲಿ ಪ್ರೆಸೆಂಟ್ ಇದೆ. ಏನಕ್ಕೆ ಕಡಿಮೆ ಮಾಲಿಕ್ಯುಲರ್ ವೆಯ್ಟ್ ಅಂದರೆ ದೇ ಆರ್ ಸ್ಮಾಲರ್ ದ್ಯಾನ್ ವೈರಸ್. ವೈರಸ್ಗಿಂತ ತುಂಬ ಸ್ಮಾಲ್ ಇದೆ. ದಟ್ಸ್ ವೈ ದೇ ಶೋ ವೆರಿ ಲೋ ಮಾಲಿಕ್ಯುಲರ್ ವೆಯ್ಟ್ನ ನಾವೇನು ಮಾಡ್ತೀವಿ ಒಬ್ಸರ್ವ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಒನ್ ವೈರಾಯ್ಡ್ಸ್. ಅಂದರೆ ಪಾಯಿಂಟ್ ಟು ಸೈಂಟಿಸ್ಟ್ನ ನೇಮ್ ನೆನ್ಪಿಟ್ಕೊಳ್ಳಿ, ಸ್ಮಾಲರ್ ದ್ಯಾನ್ ವೈರಸ್ and they cause a disease. That disease is called potato spindle tuber disease na cause ಮಾಡುತ್ತೆ. The genetic material is RNA and that genetic material which show very low molecular weight. This is about the second component, viroids. Next, third one, that is lichens.
ಲೈಕೆನ್ಸ್. ಇಲ್ಲಿ ಲೈಕೆನ್ಸಲ್ಲಿ ನೋಡಿ ಫಸ್ಟ್ ಟರ್ಮ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮ್ಯೂಚುವಲಿ ಯೂಸ್ಫುಲ್ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ಲೈಕೆನ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಅಸೋಸಿಯೇಷನ್ ಬಿಟ್ವೀನ್. ಲೈಕೆನ್ಸ್ ಇಸ್ ನಥಿಂಗ್ ಬಟ್ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ಆಲ್ಗೆ ಮತ್ತು ಫಂಗೈನ ಕಾಂಬಿನೇಷನ್ ಅಥವಾ ಅಸೋಸಿಯೇಷನ್ನೇ ನಾವೇನಂತ ಕರಿತೀವಿ, ಲೈಕೆನ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಟ್ ಈಸ್ ಆ್ಯನ್ ಮ್ಯೂಚುವಲ್, ಇಬ್ರಿಗೂ ಬೆನಿಫಿಟ್ ಮಾಡ್ಕೊಳ್ತಾ ಇದೆ. ಈಗ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂದರೆ ಇಬ್ಬರು ಜಗಳ ಆಡ್ಕೊಬೋದು, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಬ್ಬರು ಮ್ಯೂಚುವಲ್ ಆಗಿ ಬೆನಿಫಿಟ್ ಯಾಕೆ ಮಾಡ್ಕೊಳ್ತಾರೆ ಅಂದರೆ ದಿ ಮ್ಯೂಚುವಲಿ ಅಸೋಸಿಯೇಷನ್ ಬಿಟ್ವೀನ್ ದಿ ಆಲ್ಗೆ ಆ್ಯಂಡ್ ಫಂಗೈ, ದಟ್ ಒನ್ ಈಸ್ ಕಾಲ್ಡ್ ಲೈಕೆನ್ಸ್ ಅಂತೇಳಿ ಕರಿತೀವಿ. ಮೀನಿಂಗ್ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ದಿ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ, ಇವರಿಬ್ಬರು ಕಂಬೈನ್ಡ್ ಆಗಿ ಯಾವಾಗ ಇರ್ತಾರೆ ಅದನ್ನು ನಾವು ಲೈಕೆನ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಪಾಯಿಂಟು, ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ನೆಕ್ಸ್ಟು ದಿ ಆಲ್ಗಲ್ ಕಾಂಪೊನೆಂಟ್. ಈಗ ಫಾರ್ ಎಕ್ಸಾಂಪಲ್ ಇದು ಆಲ್ಗೆ ಅಂತ ಮಾಡಿ, ಇದನ್ನು ಫಂಗೈ ಅಂತೇಳಿ ಮಾಡಿ. ಇವರಿಬ್ಬರದು ಅಸೋಸಿಯೇಷನ್ ನಾವೇನಂತ ಕರಿತೀವಿ, ಲೈಕೆನ್ಸ್ ಅಂತೇಳಿ ಏನು ಮಾಡ್ತಿದ್ದೀವಿ, ಇಂಡಿಕೇಟ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ ಯಾವಾಗ ಅಸೋಸಿಯೇಷನ್ ಬರುತ್ತೆ ಇದರಲ್ಲಿರುವಂಥ ಆಲ್ಗಲ್ ಕಾಂಪೊನೆಂಟ್ ಅಂದರೆ ಏನು ಆಲ್ಗೆಗಳಿದೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಫೈಕೋಬಯೋಂಟ್ ಅಂತೇಳಿ ಕರಿತೀವಿ. ಇನ್ ಲೈಕೆನ್ಸ್ ದಿ ಆಲ್ಗಲ್ ಕಾಂಪೊನೆಂಟ್ ಈಸ್ ಕಾಲ್ಡ್ ಫೈಕೋಬಯೋಂಟ್ ಆ್ಯಂಡ್ ದಿ ಫಂಗಲ್ ಕಾಂಪೊನೆಂಟ್ ಅಂದರೆ ಏನು ಫಂಗಸ್ ಇದೆ ಆ ಫಂಗೈ ಇದೆ ದಟ್ ಒನ್ ಈಸ್ ಕಾಲ್ಡ್ ಮೈಕೋಬಯೋಂಟ್ ಅಂತೇಳಿ ಕರಿತೀವಿ. ಓಕೆ, ದಿ ಆಲ್ಗಲ್ ಕಾಂಪೊನೆಂಟ್ ಈಸ್ ಕಾಲ್ಡ್ ಫೈಕೋಬಯೋಂಟ್ ಆ್ಯಂಡ್ ದಿ ಫಂಗಲ್ ಕಾಂಪೊನೆಂಟ್ ಇಸ್ ಕಾಲ್ಡ್ ಮೈಕೋಬಯೋಂಟ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈಗ 3 ಪಾಯಿಂಟ್ ಗೊತ್ತಾಯಿತು. ಒಂದು, ಇವರಿಬ್ಬರು ಅಸೋಸಿಯೇಷನ್ನ ಲೈಕೆನ್ಸ್ ಅಂತ ಕರೆದ್ವಿ, ಅದರಲ್ಲಿ ಆಲ್ಗಲ್ ಕಾಂಪೊನೆಂಟ್ನ ಫೈಕೋಬಯೋಂಟ್ ಅಂತೇಳಿ ಕರೆದ್ವಿ, ಫಂಗಲ್ ಕಾಂಪೊನೆಂಟ್ನ ಮೈಕೋಬಯೋಂಟ್ ಅಂತೇಳಿ ಏನು ಮಾಡಿದ್ವಿ, ಟರ್ಮ್ ಯೂಸ್ ಮಾಡಿದ್ವಿ. ಅದೇ ಥರ ನೋಡಿ ಆಲ್ಗೆ ಪ್ರಿಪೇರ್, ಇಲ್ಲಿ ನೋಡಿ ಇವರಿಬ್ಬರು ನಡುವೆ ಅಸೋಸಿಯೇಷನ್ ಇದೆ. ಇಲ್ಲಿ ನೋಡಿ ಆಲ್ಗೆ ವಿಚ್ ಪ್ರಿಪೇರ್ ಫುಡ್ ಫಾರ್ ಫಂಗೈ ಅಂದರೆ ನೋಡಿ ಇವರಿಬ್ಬರು ಅಸೋಸಿಯೇಷನಲ್ಲಿ ಯಾವ ಥರ ಬೆನಿಫಿಟ್ ಮಾಡ್ತಿದೆ ಅಂದರೆ ಆಲ್ಗೆ ಫುಡ್ನ ಸಿಂಥಸೈಸ್ ಮಾಡ್ಕೊಡ್ತಾ ಇದೆ. ಯಾರಿಗೆ? ಫಂಗೈಗೆ ಫುಡ್ನ ಸಿಂಥಸೈಸ್ ಮಾಡ್ಕೊಡ್ತಾ ಇದೆ. ಈಗ ಯಾರಿಗೆ ಬೆನಿಫಿಟ್ ಆಯಿತು? ಫಂಗೈಗೆ ಬೆನಿಫಿಟ್ ಆಯಿತು. ಫಂಗೈ ನೋಡಿ ಆಲ್ಗೆಗೆ ಯಾವ ಥರ ಬೆನಿಫಿಟ್ ಮಾಡಿಕೊಡುತ್ತೆ? ದಿ ಫಂಗೈ ಪ್ರೊವೈಡ್ ಶೆಲ್ಟರ್ ಆ್ಯಂಡ್ ಅಬ್ಸಾರ್ಬ್ ಮಿನರಲ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್ ಫಾರ್ ಪಾರ್ಟ್ನರ್. ಅಂದರೆ ಆಲ್ಗೆ ಏನು ಮಾಡ್ತು, ಈಗ ಫಾರ್ ಎಕ್ಸಾಂಪಲ್ ಇದು ಆಲ್ಗೆ, ಇದು ಫಂಗೈ. ಆಲ್ಗೆ ಏನು ಮಾಡ್ತಾ ಇದೆ, ಫುಡ್ನ ಸಿಂಥಸೈಸ್ ಮಾಡಿಕೊಡ್ತಾ ಇದೆ. ಯಾರಿಗೆ? ಫಂಗೈಗೆ. ಫಂಗೈ ಆಲ್ಗೆಗೆ ಯಾವ ಥರ ಸಪೋರ್ಟ್ ಮಾಡ್ತಿದೆ ಅಂದರೆ ಇದಕ್ಕೆ ಶೆಲ್ಟರ್ನ ಪ್ರೊವೈಡ್ ಮಾಡ್ತಿದೆ, ವಾಟರು ಮತ್ತು ಮಿನರಲ್ಸ್ಗಳನ್ನ ಏನು ಮಾಡ್ತಿದೆ, ಅಬ್ಸರ್ವ್ ಮಾಡ್ತಿದೆ. ನೋಡಿ ಇವರಿಬ್ಬರು ನಡುವೆ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಇದೆ, ದಿ ಮ್ಯೂಚುವಲ್ ಅಸೋಸಿಯೇಷನ್ ಪ್ರೆಸೆಂಟ್ ಇದೆ. ಇಬ್ಬರು ಏನು ಮಾಡ್ತಿದೆ, ಬೆನಿಫಿಟ್ನ ಮಾಡ್ಕೊಡ್ತಿದ್ದಾರೆ. ಇದಕ್ಕೆ ಫುಡ್ನ ಸಿಂಥಸೈಸ್ ಮಾಡ್ಕೊಳ್ಳೋಕ್ಕೆ ಆಲ್ಗೆ ಸಪೋರ್ಟ್ ಮಾಡುತ್ತೆ, ಫಂಗೈ ಏನು ಮಾಡುತ್ತೆ, ಆಲ್ಗೆಗೆ ಶೆಲ್ಟರು, ವಾಟರು, ಮಿನರಲ್ ಅಬ್ಸಾರ್ಪ್ಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇದು ಇವರಿಬ್ಬರು ನಡುವೆ ಇರುವಂಥ ರಿಲೇಷನ್ಶಿಪ್. ಆಲ್ಗೆ ಪ್ರಿಪೇರ್ ಫುಡ್ ಫಾರ್ ಫಂಗೈ ಆ್ಯಂಡ್ ಫಂಗೈ ಪ್ರೊವೈಡ್ ಶೆಲ್ಟರ್ ಆ್ಯಂಡ್ ಅಬ್ಸರ್ವ್ ಮಿನರಲ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್ ಫಾರ್ ಇಟ್ಸ್ ಪಾರ್ಟ್ನರ್ಗೆ ಏನು ಮಾಡುತ್ತೆ, ಅಬ್ಸರ್ವ್ ಮಾಡಿ ಕೊಡುತ್ತೆ. ಇದು ಒಂದು ಪಾಯಿಂಟ್ ಆಯಿತು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಈಸ್ ಲೈಕೆನ್ಸ್ ಆರ್ ವೆರಿ ಗುಡ್ pollution indicators. Very good pollution indicators. That means it indicate when the presence of lichens, it indicates absence of pollution. Presence of lichens indicates absence of pollution. Presence of pollution indicates absence of lichens. ಅಂದರೆ ಲೈಕೆನ್ಸು ಡೆವಲಪ್ ಆಗ್ತಿದೆ ಒಂದು ಏರಿಯಾದಲ್ಲಿ ಅಂದರೆ ಪೊಲ್ಯೂಷನ್ ರೇಟು ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ ಅದೇ ಥರ ಪೊಲ್ಯೂಷನ್ ರೇಟು ಜಾಸ್ತಿ ಇದೆ ಅಂದರೆ ಆ ಜಾಗದಲ್ಲಿ ಲೈಕೆನ್ಸು ಡೆವಲಪ್ ಆಗಲ್ಲ. ಇದು ಇಂಡಿಕೇಶನ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸರೌಂಡಿಂಗಲ್ಲಿ ತುಂಬ ಲೈಕೆನ್ಸ್ನ ನೋಡ್ತಿದ್ದೀವಿ ಅಂದರೆ ನಮ್ಮ ಏರಿಯಾದಲ್ಲಿ ಪೊಲ್ಯೂಷನ್ ಕಡಿಮೆ ಇದೆ ಅಂತ. ನಾವು ನೋಡ್ತಿರುವಂಥ ಏರಿಯಾದಲ್ಲಿ ಲೈಕೆನ್ಸ್ ಇಲ್ಲ, ಏನು ಇಂಡಿಕೇಟ್ ಮಾಡ್ತಿದೆ, ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಇಂಡಿಕೇಶನ್ ಮಾಡುತ್ತೆ. ದಟ್ಸ್ ವೈ ದ ಲೈಕೆನ್ಸ್ ಆರ್ ಗುಡ್ ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ನಾವೇನು ಮಾಡ್ತೀವಿ, ಟರ್ಮ್ನ ಯೂಸ್ ಮಾಡ್ತಿದ್ವಿ. ಅದೇ ಥರ ತುಂಬ ಜನ ಲೈಕೆನ್ಸ್ ನೋಡಿರ್ತಾರೆ, ಇದೆ ಅಂತ ಗೊತ್ತಿರಲ್ಲ. ಇಲ್ಲಿ ನೋಡಿ ಟ್ರೀ ಬಾರ್ಕ್ ಮೇಲೆ, ಮರಗಳ ಮೇಲೆಲ್ಲ ಡೆವಲಪ್ ಆಗಿರುತ್ತೆ, ಎಲ್ಲಿ ಸ್ವಲ್ಪ ತೇವಾಂಶ ಅಥವಾ ಮಾಯಿಸ್ಟ್ ಜಾಸ್ತಿ ಇರುತ್ತೆ ಅಲ್ಲಿ ನಾವು ಲೈಕೆನ್ಸ್ ಅಬ್ಸರ್ವ್ ಮಾಡ್ತೀವಿ. ಇದು ಒಂದು ಫೋಟೋಗ್ರಫಿ, ಆಲ್ಮೋಸ್ಟ್ ನೀವು ನೋಡಿರ್ತೀರ. ಸೆಕೆಂಡ್ ಒನ್, ಟ್ರೀ ಬಾರ್ಕ್ ಮೇಲೆಲ್ಲ ಡೆವಲಪ್ ಆಗಿರುತ್ತೆ, ಡಿಫ್ರೆಂಟ್ ಕಲರ್ಸಲ್ಲಿ ಪ್ರೆಸೆಂಟ್ ಇದೆ. ದಟ್ ಒನ್ ಈಸ್ ಆಲ್ಸೋ ಲೈಕೆನ್ಸ್ ಅಂತೇಳಿ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ಈಗ ನಿಮಗೆ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ಲೈಕೆನ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ದಿಸ್ ಇಸ್ ಅಬೌಟ್ ದಿ ಲಾಸ್ಟ್ ಟಾಪಿಕ್, ಲೈಕೆನ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದು 3 ಟಾಪಿಕ್.
ಈ 3 ಟಾಪಿಕ್ನ RH ವಿಟೇಕರು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನಲ್ಲಿ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಯಾವ್ದು 3 ಟಾಪಿಕ್ ಅಂದರೆ ವೈರಸ್, ವೈರಾಯ್ಡ್ಸ್ ಆ್ಯಂಡ್ ಲೈಕೆನ್ಸ್. ವೈರಸಸ್ಸಲ್ಲಿ ಏನು ಕ್ಯಾರೆಕ್ಟರ್ಸ್ ಇದೆ, ಏನು ಸ್ಟ್ರಕ್ಚರ್ ಇದೆ, ಇದಿಷ್ಟನ್ನು ಸ್ಟಡಿ ಮಾಡಿದ್ವಿ. ವೈರಾಯ್ಡ್ಸ್ ಅಂದರೆ ಏನು, ವೈರಾಯ್ಡ್ಸಲ್ಲಿರುವಂಥ ಜೆನೆಟಿಕ್ ಮೆಟೀರಿಯಲ್ ಯಾವುದು, ಲೈಕೆನ್ಸ್ ಅಂದರೆ ಏನು, ಯಾರಿಬ್ಬರು ಅಸೋಸಿಯೇಷನ್ ಲೈಕೆನ್ಸ್ ಅಂತೇಳಿ ಕರಿತೀವಿ. ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ನೀಟಾಗಿ ಒಂದ್ಸಲಿ ಕ್ಲಾಸ್ನ ಕೇಳ್ಕೊಳ್ಳಿ, ಪ್ರತಿಯೊಂದನ್ನು ಪಾಯಿಂಟ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟು ತುಂಬ ಇಂಪಾರ್ಟೆಂಟ್, ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.